ಹೆಲೋ ಎವ್ರಿವನ್. ಇವತ್ತಿನ ಟಾಪಿಕ್ ಮ್ಯೂಟೇಬಲ್ ವರ್ಸಸ್ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಸೊ ಇವತ್ತು ವಾಟ್ ಯು ವಿಲ್ ಲರ್ನ್ ಟುಡೇ ಇನ್ ದಿಸ್ ವಿಡಿಯೋ ಅಂದ್ರೆ ಮ್ಯೂಟೇಬಲ್ ಡೇಟಾ ಟೈಪ್ಸ್ ಅಂದ್ರೆ ಏನು, ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ಅಂದ್ರೆ ಏನು, ಯಾವುದೆಲ್ಲ ಮ್ಯೂಟೇಬಲ್ ಡೇಟಾ ಟೈಪ್ಸ್ ಹಾಗೆ ಯಾವುದೆಲ್ಲ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಅದಾದ್ಮೇಲೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅದು ಮ್ಯೂಟೇಬಲ್ ಡೇಟಾ ಟೈಪೋ ಅಥವಾ ಇಮ್ಯೂಟೇಬಲ್ ಡೇಟಾ ಟೈಪೋ ಅಂತ ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಪ್ಲಸ್ ಕೋಡ್ನ ರನ್ ಮಾಡಿ ನಿಮಗೆ ತೋರಿಸ್ತೀನಿ. ಫಸ್ಟ್ ಈಗ ಮ್ಯೂಟೇಬಲ್ ಡೇಟಾ ಟೈಪ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಕ್ಯಾನ್ ಬಿ ಚೇಂಜ್ಡ್ ಆರ್ ಮಾಡಿಫೈಡ್ ಆಫ್ಟರ್ ದೇ ಆರ್ ಕ್ರಿಯೇಟೆಡ್. ಸೊ ನೀವೀಗ ಒಂದು ಕ್ರಿಯೇಟ್ ಮಾಡಿದೀರಾ ಅಂದ್ರೆ ಏನೋ ಒಂದು ಕ್ರಿಯೇಟ್ ಮಾಡೋದು ಹೇಗೆ ಅಂದ್ರೆ, ನಾನು ವೇರಿಯೇಬಲ್ನ ಹೇಗೆ ಡಿಕ್ಲೇರ್ ಮಾಡಿ ನೀವು ಡೇಟಾನ ಅದಕ್ಕೆ ಅಸೈನ್ ಮಾಡೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ವಾಚ್ ಮಾಡ್ಬೋದು ಬೇಕಿದ್ರೆ. ನೆಕ್ಸ್ಟ್ ಈಗ ನಾನು ಬೇಸಿಕ್ ಆಗಿ ಹೇಳ್ತೀನಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ ಅನ್ನೋದು ಒಂದು ವೇರಿಯೇಬಲ್ಲು. ಈ ವೇರಿಯೇಬಲ್ಗೆ ನಾವು ಲಿಸ್ಟ್ ಡೇಟಾ ಟೈಪ್ನ ಅಸೈನ್ ಮಾಡ್ತಾ ಇದ್ದೀವಿ. ಇದರಲ್ಲಿ 3 ಎಲಿಮೆಂಟ್ಸ್ ಇದೆ. 3 ಎಲಿಮೆಂಟ್ಸಲ್ಲಿ ಇದು 0 ಇಂಡೆಕ್ಸು, ಇದು 1 ಇಂಡೆಕ್ಸು, ಇದು 2 ಇಂಡೆಕ್ಸು. 0 ಇಂದ ಸ್ಟಾರ್ಟ್ ಆಗುತ್ತೆ ಲಿಸ್ಟಲ್ಲಿ ಇಂಡೆಕ್ಸಿಂಗು. ಇದು ಏನಾಗ್ತಾ ಇದೆ ಇಲ್ಲಿ ಅಂತ. ಸೊ ಎಲ್ ಅನ್ನೋದು ವೇರಿಯೇಬಲ್ ಆಯ್ತಾ. ನೀವು ಅಸೈನ್ ಮಾಡ್ತಿದ್ದೀರಾ ಅಂದ್ರೆ ಈಗ ಲಿಸ್ಟ್ ಅನ್ನೋದು ಏನಂದ್ರೆ ಇದು ರೆಫರೆನ್ಸ್ ಪಾಯಿಂಟರ್ ಇರುತ್ತೆ ಇದಕ್ಕೆ. ಯಾಕಂದ್ರೆ ಇದು ಕಲೆಕ್ಷನ್ ಇರೋದಕ್ಕೆ ಇಲ್ಲಿ ಪಾಯಿಂಟರ್ ಇರುತ್ತೆ. ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಇದು ಪಾಯಿಂಟ್ ಮಾಡ್ತಾ ಇರುತ್ತೆ. ಎಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ ಅಂದ್ರೆ ನಿಮ್ದು ಇದು ಕ್ರಿಯೇಟ್ ಮಾಡಿರ್ತೀರಲ್ಲ ನೀವೀಗ ಅದ್ರ ಒಳಗೆ ಎಲಿಮೆಂಟ್ಸು, ಆ ಎಲಿಮೆಂಟ್ಸಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಇದು ಏನಂದ್ರೆ ಮ್ಯೂಟೇಬಲ್ ಆಗುತ್ತೆ. ಯಾಕೆ ಅಂದ್ರೆ ಈ ಎಲ್ ಅನ್ನೋ ವೇರಿಯೇಬಲ್ ಇರೋದು ಎಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ, ರೆಫರೆನ್ಸ್ ಪಾಯಿಂಟರ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಬಟ್ ಆದ್ರೆ ಆಕ್ಚುಯಲ್ ವ್ಯಾಲ್ಯೂ ಇರೋದು ಎಲ್ಲಿ ಅಂದ್ರೆ ಇಲ್ಲಿ ಇರುತ್ತೆ. ಸೊ ಇದು ಒಂದು ಮೆಮೊರಿ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಾ ಇರೋದು, ಡೈರೆಕ್ಟ್ ವೇರಿಯೇಬಲ್ಗೆ ಆಕ್ಚುಯಲ್ ವ್ಯಾಲ್ಯೂಗೆ ಪಾಯಿಂಟ್ ಮಾಡ್ತಾ ಇಲ್ಲ. ನೀವು ಇಲ್ಲಿ ಏನೇ ಚೇಂಜಸ್ ಬೇಕಾದ್ರೂ ಮಾಡ್ಬೋದು. ಅವಾಗ ಏನಾಗುತ್ತೆ, ಎಲ್ ಇದಕ್ಕೆ ರೆಫರ್ ಮಾಡ್ತಾನೆ ಇರುತ್ತೆ. ಸೊ ಇಟ್ ಈಸ್ ಮ್ಯೂಟೇಬಲ್. ಓಕೆ. ನೆಕ್ಸ್ಟ್ ಇಮ್ಯೂಟೇಬಲ್ ಡೇಟಾ ಟೈಪ್ ಅಂದ್ರೆ ಇಟ್ ಕ್ಯಾನ್ ನಾಟ್ ಬಿ ಚೇಂಜ್ಡ್ ಆರ್ ಮಾಡಿಫೈಡ್ ಆಫ್ಟರ್ ದೇ ಆರ್ ಕ್ರಿಯೇಟೆಡ್. ಈಗ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ಎ ಈಸ್ ಈಕ್ವಲ್ಸ್ ಟು ಹೆಲೋ ಅಂತ. ಇದು ಸ್ಟ್ರಿಂಗ್ ಡೇಟಾ ಟೈಪು. ಇದನ್ನ ವೇರಿಯೇಬಲ್ ಎಗೆ ನಾನು ಅಸೈನ್ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ ಇಲ್ಲಿ, ನಾನು ಎ ಅನ್ನೋದು ಇದಕ್ಕೆ ಡೈರೆಕ್ಟ್ ಆಗಿ ಹೆಲ್ಲೋ ಅನ್ನೋದು ಇಲ್ಲಿ 1 2 3 4 ಸ್ಟ್ರಿಂಗ್ ಅಲ್ಲೂ ಕೂಡ 0 1 2 3 ಹೀಗೆ ಇಂಡೆಕ್ಸ್ ಇರುತ್ತೆ. ಇದು 5 ಇದಿದೆ, HELLO ಅನ್ಕೊಂಡು ಇದು ಇಲ್ಲಿ ಹೀಗೆ ಸ್ಟೋರ್ ಆಗಿರುತ್ತೆ. ಈಗ ನಾನು ಇಲ್ಲಿ ಇದಕ್ಕೆ ಮಾಡಿಫೈ ಮಾಡೋದಕ್ಕೆ ಏನೇ ಚಾನ್ಸಸ್ಸೇ ಇಲ್ಲ ಅನ್ನೋ ಥರ ಅಲ್ಲ. ಸ್ಟ್ರಿಂಗ್ ಅಲ್ಲಿ ಕನ್ಕ್ಯಾಟಿನೇಷನ್ನ ನೀವು ಯೂಸ್ ಮಾಡ್ಬೋದು. ಈಗ ನೀವೇನು ಮಾಡ್ಬೋದು ಅಂದರೆ ಈ ಹೆಲ್ಲೋಗೆ ಮತ್ತೊಂದೀಗ ನೆಕ್ಸ್ಟ್ ಇದರಲ್ಲಿ ನೀವೇನು ಮಾಡ್ಬೋದು, ಎ ಇದೆಯಾ, ಆ ಎಗೆ ಪ್ಲಸ್ ಮಾಡಿ ಈಸ್ ಈಕ್ವಲ್ಸ್ ಟು ನೀವು ಯಾವುದಾದ್ರೂ ಮತ್ತೊಂದು ಸ್ಟ್ರಿಂಗನ್ನ ಆ್ಯಡ್ ಮಾಡ್ಬೋದು. ಹೆಲೋ ಸಮ್ ನೇಮ್ ಎಕ್ಸ್ ಅನ್ನೋದು ಯಾರ್ದೋ ನೇಮ್ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಇದು ಹೆಲೋ ಎಕ್ಸ್ ಅಂತ ಹೇಳಿ ಆಗುತ್ತೆ. ಬಟ್ ಆದರೆ ಇದು ಇಮ್ಯೂಟೇಬಲ್ ಡೇಟಾ ಟೈಪ್ ಆಗಿರೋದ್ರಿಂದ ಏನಾಗುತ್ತೆ, ಈ ಎ ಇರೋದು ಈ ಹೆಲ್ಲೋ ಅನ್ನೋದು ಏನು ಚೇಂಜಸ್ ಆಗಲ್ಲ. ಹೆಲ್ಲೋ ಅನ್ನೋದು ಇದ್ದ ಹಾಗೆ ಇರುತ್ತೆ. ಬಟ್ ಎ ಅನ್ನೋದು ಎಲ್ಲಿ ರೆಫರ್ ಮಾಡುತ್ತೆ ಅಂದರೆ ಹೆಲ್ಲೋ ಎಕ್ಸ್ ಅಂತ ಅನ್ಕೊಂಡು ಅಲ್ಲಿ ರೆಫರ್ ಮಾಡುತ್ತೆ. ಎ 1 2 3 4 5. ಸೊ ಇಲ್ಲಿ HELLOX. ಓಕೆ. ಈಗ ಇದು ಇಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಈಗ ನಿಮಗೆ ಕ್ವಶನ್ ಆಗ್ಬೋದು, ಹೇಗೆ ನಮಗೆ ಗೊತ್ತಾಗುತ್ತೆ ಎ ಇಲ್ಲಿ ಪಾಯಿಂಟ್ ಮಾಡ್ತಾ ಇದೆಯೋ ಅಥವಾ ಬೇರೆ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆಯೋ ಅಂತ. ಇವೆಲ್ಲವೂ ಕೂಡ ಏನಂದ್ರೆ ಒಂದು ಆಬ್ಜೆಕ್ಟ್ ಆಯ್ತಾ. ಈ ಲಿಸ್ಟ್ ಇದು ಕೂಡ ಒಂದು ಆಬ್ಜೆಕ್ಟ್, ಇದು ಕೂಡ ಒಂದು ಆಬ್ಜೆಕ್ಟ್ ಆಯ್ತಾ. ಇದರಲ್ಲಿ ಏನಾಗ್ತಾ ಇದೆ, ಎಲ್ಲಿರೋದು ಇದೇ ಆಬ್ಜೆಕ್ಟಿಗೆ ಪಾಯಿಂಟ್ ಮಾಡ್ತಾ ಇದೆ. ಬಟ್ ಇಲ್ಲಿ ಎ ಅನ್ನೋದು ಚೇಂಜಸ್ ಮಾಡಿದ್ಮೇಲೆ ಹೆಲ್ಲೋಗೆ ಪಾಯಿಂಟ್ ಮಾಡ್ತಾ ಇರಲ್ಲ, ಬಟ್ ಹೆಲ್ಲೋ ಎಕ್ಸ್ ಅನ್ನೋದು ಇಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಐ ಡಿ ಅನ್ನೋದು ಒಂದು ಮೆಥಡ್ ಇದೆ. ಅದರೊಳಗೆ ನೀವು ಈ ವೇರಿಯೇಬಲ್ ನೇಮ್ನ ಕೊಟ್ರೆ
ನಿಮಗೆ ಗೊತ್ತಾಗುತ್ತೆ ಐ ಡಿ ಇರೋದು ಸಮ್ ನಂಬರ್ ಇರುತ್ತೆ ಆಯ್ತಾ. ಐ ಡಿ ಅನ್ನೋದು ಸಮ್ ನಂಬರ್ ಇರುತ್ತೆ ಏನಾದರೂ, ಆ ನಂಬರ್ ಇರೋದು ಚೇಂಜ್ ಆಗಿರುತ್ತೆ. ಚೇಂಜ್ ಆದಾಗ ನಿಮಗೆ ಏನಾಗುತ್ತೆ ಗೊತ್ತಾಗುತ್ತೆ. ಸೊ ಇದು ಸೇಮ್ ಆಬ್ಜೆಕ್ಟ್ಗೆ ಪಾಯಿಂಟ್ ಮಾಡ್ತಾ ಇಲ್ಲ ಅಂತ ಆಯ್ತಾ. ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಸೇಮ್ ಇದಕ್ಕೆ ಇದು ಪಾಯಿಂಟ್ ಮಾಡ್ತಾ ಇಲ್ಲ ಅಂತ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದ್ಯಾವುದು ಮ್ಯೂಟೇಬಲ್ ಡೇಟಾ ಟೈಪ್ಸ್ ಆಗಿದ್ರೆ. ಓಕೆ, ಈಗ ಮ್ಯೂಟೇಬಲ್ ಡೇಟಾ ಟೈಪ್ಸ್ ಅಲ್ಲಿ ಬರೋದು ಲಿಸ್ಟ್, ಡಿಕ್ಷನರಿ ಹಾಗೆ ಸೆಟ್. ಸೊ ಹಾಗಿದ್ರೆ ಮ್ಯೂಟೇಬಲ್ ಡೇಟಾ ಟೈಪ್ಸ್ ಅಲ್ಲಿ ಹೇಗೆ ಚೇಂಜಸ್ ಮಾಡ್ಬೋದು ಅಂದ್ರೆ ಮೆಥಡ್ ಇರುತ್ತೆ ಕೆಲವೊಂದೊಂದು. ಆಮೇಲೆ ನೀವು ಅರಿಥ್ಮೆಟಿಕ್ ಆಪರೇಷನ್ಗಳನ್ನು ಯೂಸ್ ಮಾಡ್ಬೋದು, ಲೈಕ್ ಪ್ಲಸ್ ಆಪರೇಷನ್ ಯೂಸ್ ಮಾಡಿ ಕನ್ಕ್ಯಾಟಿನೇಟ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು, ಏನಾದರೂ ಮತ್ತೊಂದು ಲಿಸ್ಟನ್ನು ಆ್ಯಡ್ ಮಾಡ್ಬೋದು ಇದಕ್ಕೆ. ಈ ಡಿಕ್ಷನರಿಗಾದರೂ ಅಷ್ಟೇ ಮತ್ತೊಂದು ಡಿಕ್ಷನರಿನ ಆ್ಯಡ್ ಮಾಡ್ಬೋದು. ಸೊ ಈ ಪ್ಲಸ್ಸನ್ನ ಯೂಸ್ ಮಾಡಿ ಹಾಗೆ ಮಾಡ್ಬೋದು. ಇಲ್ಲ ಅಂದರೆ ಈ ಅಪೆಂಡ್ ಮೆಥಡಿಂದ ನೀವು ಲಾಸ್ಟ್ ಲಿಸ್ಟಿನ ಎಂಡಲ್ಲಿ ಎಲಿಮೆಂಟ್ನ ಆ್ಯಡ್ ಮಾಡ್ಬೋದು. ಎಕ್ಸ್ಟೆಂಡ್ ಮೆಥಡಿಂದ ನೀವು ಲಿಸ್ಟನ್ನು ಮತ್ತೊಂದು ಲಿಸ್ಟಿಂದ ಎಕ್ಸ್ಟೆಂಡ್ ಮಾಡ್ಬೋದು. ಮೋರ್ ದೆನ್ ಒನ್ ಎಲಿಮೆಂಟ್ ಯಾವುದಾದ್ರೂ ನಾವು ಆ್ಯಡ್ ಮಾಡ್ಬೋದು, ಲೈಕ್ ಟಪಲ್ ಆ ಟೈಪಿಂದು ಕಲೆಕ್ಷನ್ನ ನಾವು ಲಿಸ್ಟಿಗೆ ಆ್ಯಡ್ ಮಾಡ್ಬೋದು. ಆ್ಯಸ್ ಆ್ಯನ್ ಎಲಿಮೆಂಟ್, ಬರೀ ಎಲಿಮೆಂಟ್ ಅಷ್ಟೇ ಆ್ಯಡ್ ಆಗುತ್ತೆ ಬಿಟ್ಟರೆ ಅದು ಲಿಸ್ಟ್ ಆಗಿ ಆ್ಯಡ್ ಆಗಲ್ಲ. ನಾರ್ಮಲ್ ಆಗಿ ಯಾವ ಡೇಟಾ ಟೈಪ್ ಇದೆಯೋ ಆ ಡೇಟಾ ಟೈಪ್ ಅಷ್ಟೇ ಎಂಡಲ್ಲಿ ಆ್ಯಡ್ ಆಗುತ್ತೆ. ಎಕ್ಸಾಂಪಲ್ ಕೊಡೋದಾದರೆ ಈಗ ಎಕ್ಸ್ಟೆಂಡ್, ಇದು ನೆಕ್ಸ್ಟ್ ಫರ್ದರ್ ಇದರಲ್ಲಿ ಲಿಸ್ಟ್ ಕಾನ್ಸೆಪ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬರೀ ಬೇಸಿಕ್ಸ್ ನೋಡ್ಕೊಳ್ಳಿ ನೀವು. ಸೊ ಡಿಕ್ಷನರಿಯಲ್ಲಿ ಏನಾಗುತ್ತೆ, ಲಿಸ್ಟಲ್ಲೂ ಕೂಡ ಇಂಡೆಕ್ಸ್ ವೈಸ್ ಆಕ್ಸೆಸ್ ಮಾಡ್ಬೋದು ನೀವು. ಇಂಡೆಕ್ಸ್ ವೈಸ್ ಆಕ್ಸೆಸ್ ಮಾಡಿ ಈಗ ಎಲ್ ಆಫ್ ಅದರಲ್ಲಿ 3 ಎಲಿಮೆಂಟ್ ಇತ್ತಲ್ವಾ, ಸೊ ಎಲ್ ಆಫ್ 0 ಇಂಡೆಕ್ಸ್ಗೆ ನೀವು ಏನು ಮಾಡ್ಬೋದು, ರೀಅಸೈನ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಏನು ನೀವು 3 ಅಂತ ಅಂದ್ಕೊಂಡು ಚೇಂಜಸ್ ಮಾಡ್ಬೋದು. ಆವಾಗ ಏನಾಗುತ್ತೆ ಮ್ಯೂಟೇಬಲಿಟೀಸ್, ಸೊ ಚೇಂಜ್ ಆಗುತ್ತೆ ವ್ಯಾಲ್ಯೂ, ಬಟ್ ಆದರೆ ಆಬ್ಜೆಕ್ಟ್ ಮಾತ್ರ ಸೇಮೇ ರೆಫರ್ ಮಾಡ್ತಾ ಇರುತ್ತೆ. ಇದ್ರ ಡೇಟಾ ಟೈಪ್ ಬೇಕಾದರೂ ನಾವು ಚೇಂಜಸ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಆಬ್ಜೆಕ್ಟ್ ರೆಫರ್ ಮಾಡ್ತಿರೋದು ಸೇಮ್ ಇರಬೇಕು, ಅದು ಮ್ಯೂಟೇಬಲ್. ಡಿಕ್ಷನರಿಯಲ್ಲೂ ಕೂಡ ಹಾಗೆ ಆಗುತ್ತೆ. ನೀವು ಕೀನ ಡಿಕ್ಷನರಿಯಲ್ಲಿ ಏನು ಬಂದ್ಬಿಟ್ಟು ಕೀ ಇರುತ್ತೆ, ಸೊ ಏನು ಬೇಕಾದರೂ ಆಗ್ಬೋದು. ಅದು ಬೇಕಾದರೆ ಸ್ಟ್ರಿಂಗ್ ಬೇಕಾದರೂ ಆಗ್ಬೋದು, ನಂಬರ್ ಬೇಕಾದರೂ ಆಗ್ಬೋದು. ಎನಿ ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ಕೀ ಆಗಿ. ಯಾಕಂದರೆ ಕೀ ನಾರ್ಮಲ್ ಆಗಿ ಇಮ್ಯೂಟೇಬಲ್ ಇರಬೇಕು, ಚೇಂಜ್ ಆಗಬಾರ್ದು, ಸೇಮ್ ಇರಬೇಕು ಕೀನ. ಸೊ ಈಗ ಕೆ ಅನ್ನೋದು ಒಂದು ಕೀ ಅಂದ್ಕೊಂಡ್ರೆ ಆ ಕೀಯಲ್ಲಿ ನೀವು ಚೇಂಜಸ್ ಮಾಡ್ಬೋದು. ಏನಂತ ಮಾಡ್ಬೋದು, ಏನಾದರೂ ಎಕ್ಸ್ ವ್ಯಾಲ್ಯೂನ ಹಾಕ್ಬೋದು ಅದಕ್ಕೆ. ಸೊ ಎಕ್ಸ್ ವ್ಯಾಲ್ಯೂನ ಹಾಕ್ತಾ ಇದ್ದೀರಾ ನೀವು, ಡಿಕ್ಷನರಿಯಲ್ಲಿ ಚೇಂಜಸ್ ಮಾಡ್ತಾ ಇದ್ದೀರಾ. ಇದು ಡಿಕ್ಷನರಿ ಡಿ ಅನ್ಕೊಳ್ಳಿ, ಡಿಕ್ಷನರಿ ಕೀ ಎಕ್ಸ್. ಇದರಲ್ಲಿ ಹೇಗೆ ಇದು ಮಾಡ್ಬೋದು ಅಂದರೆ ಇಮ್ಯೂಟೇಬಲ್ ಡೇಟಾ ಟೈಪ್ಸ್ನ ಕೀ ಆಗಿ ಇಟ್ಕೊಂಡಿರ್ತೀರಾ. ಆಮೇಲೆ ಇದು ಸೆಟ್ ಬಂದ್ಬಿಟ್ಟು ಡಿಕ್ಷನರಿಯಲ್ಲಿ ಡಿಲೀಟ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೆಟ್. ಇದು ಕೂಡ ಮ್ಯೂಟೇಬಲ್, ಆದರೆ ಇದರಲ್ಲಿ ಏನಿರುತ್ತೆ ಆಲ್ಮೋಸ್ಟ್ ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ಇರುತ್ತೆ. ಲಿಸ್ಟ್ ಮತ್ತು ಡಿಕ್ಷನರಿಯಲ್ಲಿ ಬಂದ್ಬಿಟ್ಟು ನೀವು ಏನು ಮಾಡ್ಬೋದು ಅಂದರೆ ಲಿಸ್ಟ್ ಒಳಗೆ ಮತ್ತೊಂದು ಲಿಸ್ಟ್ ಇಡ್ಬೋದು. ಆಮೇಲೆ ಬೇಕಿದ್ರೆ ನೀವು ಡಿಕ್ಷನರಿ ಬೇಕಾದರೂ ಯೂಸ್ ಮಾಡ್ಬೋದು, ಟಪಲ್ ಬೇಕಾದರೂ ಯೂಸ್ ಮಾಡ್ಬೋದು, ಏನು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಲಿಸ್ಟ್ ಮತ್ತು ಡಿಕ್ಷನರಿ ಬಂದ್ಬಿಟ್ಟು ಎರಡು ಏನು ಮ್ಯೂಟೇಬಲ್ ಟೈಪ್. ಸೊ ಇದು ಮ್ಯೂಟೇಬಲ್ ಡೇಟಾ ಟೈಪ್ ವಿಚ್ ಕನ್ಸಿಸ್ಟ್ ಆಫ್ ಮ್ಯೂಟೇಬಲ್ ಆ್ಯಂಡ್ ಇಮ್ಯೂಟೇಬಲ್ ಡೇಟಾ ಟೈಪ್ಸ್. ಬಟ್ ಸೆಟ್ಟಲ್ಲಿ ಬಂದ್ಬಿಟ್ಟು ಇಂಟಿಜರ್ ಮತ್ತು ಸ್ಟ್ರಿಂಗ್ ಈ ಟೈಪಿಂದು ಬೇಸಿಕ್ ಬಿಲ್ಟಿನ್ ಅವಷ್ಟೇ ಯೂಸ್ ಮಾಡ್ತೀರಾ, ಅವೆಲ್ಲ ಇಮ್ಯೂಟೇಬಲ್ ಇದೆ. ಸೊ ಏನಾಗುತ್ತೆ, ಸೆಟ್ ಮ್ಯೂಟೇಬಲ್ ಆಗಿದ್ರೂ ಕೂಡ ಅದು ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ಇರೋದ್ರಿಂದ ನಮಗೆ ಆಪ್ರೇಷನ್ಸ್ ಮಾಡ್ಬೋದು. ಯಾವ ಥರ ಅಂದರೆ ಯೂನಿಯನ್, ಇಂಟರ್ಸೆಕ್ಷನ್, ಇನ್ನೂ ಕೆಲವೊಂದು ಆಪ್ರೇಷನ್ಸ್ ಮಾಡ್ಬೋದು. ಬಟ್ ಆದರೆ ಈ ಲಿಸ್ಟ್ ಮತ್ತು ಡಿಕ್ಷನರಿ ಥರ ನಾವು ಚೇಂಜಸ್ ಮಾಡಿ ಸೇಮ್ ಇದು ರೆಫರ್ ಮಾಡೋ ಥರ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಡೇಟಾ ಟೈಪ್ಸು ಇಮ್ಯೂಟೇಬಲ್ ಟೈಪ್ ಇರೋದಕ್ಕೆ ಚೇಂಜಸ್ ಆಗಲ್ಲ ಅದು. ಸೊ ಇವಿಷ್ಟು ಮ್ಯೂಟೇಬಲ್ ಡೇಟಾ ಟೈಪ್ಸ್. ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ಅಂತ ಬಂದರೆ ಇಂಟಿಜರ್, ಫ್ಲೋಟ್, ಸ್ಟ್ರಿಂಗ್, ಬೂಲ್, ಇವಿಷ್ಟು ನಿಮಗೆ ಗೊತ್ತು, ಬೇಸಿಕ್ ಬಿಲ್ಟಿನ್ ಇವು. ಇವಕ್ಕೆ ನೀವು ಏನು ಮಾಡ್ಬೋದು ಅಂದರೆ ಇವೆಲ್ಲದಕ್ಕೂ ನೀವು ಈಗ ಎ ಇಸ್ ಈಕ್ವಲ್ಸ್ ಟು ಒಂದು 2 ಅಂತ ತಗೊಂಡ್ರಿ ಅಂತ ಅಂದರೆ ಇದಕ್ಕೆ ನೀವು ಎ ಪ್ಲಸ್ ಇಸ್ ಈಕ್ವಲ್ಸ್ ಟು 3ನ ಆ್ಯಡ್ ಮಾಡಿದ್ರೆ ಅವಾಗ ಎ ವ್ಯಾಲ್ಯೂ ಏನಾಗಿರುತ್ತೆ 5 ಆಗಿ ಅಪ್ಡೇಟ್ ಆಗಿರುತ್ತೆ. ಸೊ ಇದು ಹೇಗೆ ಇಮ್ಯೂಟೇಬಲ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಎ ಅನ್ನೋದು ಏನಿದೆ ವೇರಿಯೇಬಲ್ ನೇಮ್ ಇದೆ. ಎ ಅನ್ನೋದು ಎಲ್ಲಿ ಪಾಯಿಂಟ್ ಮಾಡ್ತಾ ಇದೆ, ಆಬ್ಜೆಕ್ಟಿಗೆ ಪಾಯಿಂಟ್ ಮಾಡ್ತಾ ಇದೆ. ಆಬ್ಜೆಕ್ಟ್ ವ್ಯಾಲ್ಯೂ 2 ಇದೆ. ಇದು ಒಂದು ಐ ಡಿ ಇದೆ, ಇದಕ್ಕೆ ಯುನಿಕ್ ಐ ಡಿ ಆಯಿತಾ.
ID ಅಂದರೆ ಯುನಿಕ್ ID, ಮೆಮೊರಿ ಲೊಕೇಶನ್ ಇದು ಮಾಡ್ತಿರುತ್ತೆ, ಅದು ಹೇಳುತ್ತೆ ಯುನಿಕ್ ID. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೊಂದು ಟೈಪ್ ಇರುತ್ತೆ, ಇದರಲ್ಲಿ ಟೈಪ್ ಅನ್ನೋ ಫೀಚರ್ ಇರುತ್ತೆ. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ಟೈಪ್ ಅನ್ನೋ ಫೀಚರ್ ಇರುತ್ತೆ. ಇದರಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಯಾವ್ದ್ಯಾವುದು ಯಾವ್ಯಾವ ಟೈಪ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಲೈಕ್ ಇಂಟಿಜರ್ ಟೈಪು ಅಥವಾ ಬೇರೆ ಏನಾದರೂ ಡೇಟಾ ಟೈಪ್ಸ್, ಫ್ಲೋಟ್, ಏನು ಡೇಟಾ ಟೈಪ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಓಕೆ, ಈಗ ನೆಕ್ಸ್ಟ್ ಇದ್ರದ್ದು ಟೈಪ್ ಗೊತ್ತಾಗುತ್ತಾ ನಿಮಗೆ? ಟೈಪ್ ಗೊತ್ತಾದ್ಮೇಲೆ ನೀವು ಅದು ಇಮ್ಯೂಟೇಬಲ್ಲು, ಮ್ಯೂಟೇಬಲ್ಲು ಯಾವುದೋ ಒಂದು ಟೈಪ್ ಆಗಿರುತ್ತೆ. ಅದು ಎಲ್ಲದರಲ್ಲೂ ಗೊತ್ತಾಗುತ್ತೆ ನೀವು ಡಿಕ್ಲೇರ್ ಮಾಡ್ಕೊಂಡಾಗ. ನೆಕ್ಸ್ಟ್ ನೀವು ಓಕೆ, ನಾನೇನು ಹೇಳ್ತಾ ಇದ್ದೆ, ಎ ಅನ್ನೋದು ಪಾಯಿಂಟ್ ಮಾಡ್ತಾ ಇರುತ್ತೆ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಎ ಅನ್ನೋದು ಪಾಯಿಂಟ್ ಮಾಡ್ತಾ ಇರುತ್ತೆ 2 ಅನ್ನೋ ವ್ಯಾಲ್ಯೂಗೆ. ಇದಕ್ಕೊಂದು ID ಇರುತ್ತೆ. ಆ ID ನೆಕ್ಸ್ಟು ಏನು ಮಾಡುತ್ತೆ, ಒಂದು ಟೈಪ್ ಕೂಡ ಇರುತ್ತೆ. ಆ ಟೈಪ್ ಅನ್ನೋದು ಯಾವ ಟೈಪ್ ಅಂತ ಹೇಳ್ಕೊಂಡು ಹೇಳುತ್ತೆ. ಇದು ಇಂಟಿಜರ್ ಟೈಪ್ ನಾವೀಗ ಡಿಕ್ಲೇರ್ ಮಾಡಿರೋದು. ಇವಿಷ್ಟು ಇದೆ ಇದಕ್ಕೆ. ಈಗ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. a+= 3 ಅಂತ. ಇದು 5 ಆಗಿ ಅಪ್ಡೇಟ್ ಮಾಡುತ್ತೆ. ಬಟ್ ಈ ಟೈಪ್ ಏನಿದು ಇಂಟಿಜರ್ ಟೈಪ್, ವಿಚ್ ಈಸ್ ಆಫ್ ಇಮ್ಯೂಟೇಬಲ್ ಡೇಟಾ ಟೈಪ್. ಅವಾಗ ಏನಾಗುತ್ತೆ ಅಂದರೆ ಎ ಇರೋದು ಡೈರೆಕ್ಟ್ ಆಗಿ ಪಾಯಿಂಟ್ ಮಾಡ್ತಾ ಇದೆ, ರೆಫರೆನ್ಸ್ ಇಲ್ಲ. ಅದಕ್ಕೆ ನಾವು ಚೇಂಜಸ್ ಮಾಡಿದ್ರೆ ಈಗ ಏನಾಗುತ್ತೆ, ಮತ್ತೊಂದಕ್ಕೆ ಪಾಯಿಂಟ್ ಮಾಡುತ್ತೆ 5 ವ್ಯಾಲ್ಯೂ. ಈ 2 ಅನ್ನೋದು ಚೇಂಜ್ ಆಗಲ್ಲ. 2 ಅನ್ನೋದು ಇಮ್ಯೂಟೇಬಲ್, ಅದು ಇದ್ದಾಗೆ ಇರುತ್ತೆ. 5 ಅನ್ನೋದು ನೆಕ್ಸ್ಟ್ ಚೇಂಜಸ್ ಆಗಿರೋದಕ್ಕೆ ನ್ಯೂ ಆಬ್ಜೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದರೊಳಗೆ ವ್ಯಾಲ್ಯೂ ಅಪ್ಡೇಟ್ ಆಗಿರೋ 5 ವ್ಯಾಲ್ಯೂ ಇಡುತ್ತೆ. ಎ ಅಲ್ಲಿ ಪಾಯಿಂಟ್ ಮಾಡುತ್ತೆ, ಇಲ್ಲಿ ಪಾಯಿಂಟ್ ಮಾಡಲ್ಲ. ಈ ವ್ಯಾಲ್ಯೂಗೆ ಏನು ಚೇಂಜಸ್ ಆಗಿರಲ್ಲ, ಈ ವ್ಯಾಲ್ಯೂ ಇದ್ದ ಹಾಗೆ ಇರುತ್ತೆ. ಸೊ ಇದು ಇಮ್ಯೂಟೇಬಲ್ ಡೇಟಾ ಟೈಪ್. ಇಂಟಲ್ಲೂ ಹಾಗೆ ಆಗುತ್ತೆ, ಫ್ಲೋಟಲ್ಲೂ ಹಾಗೆ ಆಗುತ್ತೆ, ಸ್ಟ್ರಿಂಗಲ್ಲೂ ಹಾಗೆ ಆಗುತ್ತೆ, ಬೂಲಿಯನ್ನಲ್ಲೂ ಹಾಗೆ ಆಗುತ್ತೆ. ನೀವು ಬೇಕಿದ್ರೆ ಈ ಥರ ಚೇಂಜಸ್ ಮಾಡ್ಬೋದು. ಬೂಲಿಯನ್ನಲ್ಲಿ ನಾಟ್ ಹಾಕ್ಬೋದು, ಅದಕ್ಕೆ ಮೊದಲಿದ್ದಿದ್ರಿಗಿಂತ. ನಾಟ್ ಹಾಕಿದಾಗ ನಿಮಗೆ ಟ್ರೂ ಇದ್ದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ. ಅದೇ ಟ್ಯುಪಲ್ಸಲ್ಲಿ ಹೇಗಾಗುತ್ತೆ ಅಂದರೆ, ಟ್ಯುಪಲ್ಸ್ ಕೂಡ ಏನಂದರೆ, ಈಗ ಒಂದು ಟ್ಯುಪಲ್ ಅಂದ್ಕೊಂಡ್ರೆ, ಟ್ಯುಪಲಲ್ಲಿ ನೀವು 1 2 ಹಾಗೆ 3 ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಟ್ಯುಪಲ್ಸಲ್ಲಿ. ಈಗ 3 ಇದ್ದ 1 2 3 ಸೇಮ್ ಇಂಡೆಕ್ಸಿಂಗು 0 1 ಮತ್ತು 2 ಇಂಡೆಕ್ಸಿಂಗ್ ಇರುತ್ತೆ ಇದರಲ್ಲಿ. ನೀವು ಇದನ್ನು ಇಂಡೆಕ್ಸಿಂಗ್ ಮಾಡಿದ್ರಲ್ಲಿ ಏನಾಗಿರುತ್ತೆ, ಆಬ್ಜೆಕ್ಟ್ ಕ್ರಿಯೇಟ್ ಆಗಿರುತ್ತೆ. ಇದರೊಳಗೂ ಏನಾಗಿರುತ್ತೆ, ಟ್ಯುಪಲ್ಲು ಕಲೆಕ್ಷನ್ ಟೈಪ್ ಆಗಿರೋದ್ರಿಂದ ಪಾಯಿಂಟ್ ಮಾಡ್ತಾ ಇರುತ್ತೆ ಎಲ್ಲಿಗೆ, ರೆಫರೆನ್ಸ್ ಇದಕ್ಕೆ. ಬಟ್ ಅದು ಏನು ಮಾಡ್ತಿರುತ್ತೆ, ಇದು ಏನು ಮಾಡ್ತಿರುತ್ತೆ, ಪಾಯಿಂಟ್ ಮಾಡ್ತಾ ಇರುತ್ತೆ ಆ್ಯಕ್ಚುವಲ್ ವ್ಯಾಲ್ಯೂಗೆ. 1 2 3 ಅನ್ನೋದಕ್ಕೆ ಆ ಮೆಮೊರಿ ಲೊಕೇಶನ್ ಇದೆಯೋ ಅಲ್ಲಿಗೆ ಇದು ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಇದು ಪಾಯಿಂಟ್ ಮಾಡಿದಾಗ ನಿಮಗೆ ಏನು ಆಗುತ್ತೆ ಅಂದರೆ, ನಾರ್ಮಲ್ ಆಗಿ ಇದು ಲಿಸ್ಟ್ ಥರನೇ ಇದೆಯಲ್ಲ, ಡಿಕ್ಷನರಿ ಸೆಟ್ ಈ ಟೈಪೇ ಇದೆ. ಆದರೆ ಯಾಕೆ ಇದು ಇಮ್ಯೂಟೇಬಲ್ ಅಂತ ಅನಿಸ್ಬೋದು. ಸೊ ಯಾಕೆ ಇಮ್ಯೂಟೇಬಲ್ ಅಂದರೆ, ಇದರಲ್ಲಿ ಪಾಯಿಂಟ್ ಮಾಡ್ತಾ ಇರುತ್ತಲ್ಲ, ಇದು ಕೂಡ ಇಮ್ಯೂಟೇಬಲ್. ಬಟ್ ಆ ಕೇಸ್ಗಳಲ್ಲಿ ಬೇರೆ ಮ್ಯೂಟೇಬಲ್ ಟೈಪಲ್ಲಿ ಇದು ಇಮ್ಯೂಟೇಬಲ್ ಆಗಿರಲಿಲ್ಲ, ಇದು ಮ್ಯೂಟೇಬಲ್ ಆಗಿತ್ತು ಪಾಯಿಂಟ್ ಮಾಡ್ತಾ ಇರೋದು. ಆವಾಗ ನೀವೇನೇ ಚೇಂಜಸ್ ಮಾಡಿದ್ರು ಇಲ್ಲಿ ಚೇಂಜಸ್ ಆಗ್ತಾ ಇತ್ತು, ಪಾಯಿಂಟರ್ ಎಕ್ಸ್ಟ್ರಾ ಆಗ್ತಿತ್ತು ನೀವೇನಾದ್ರು ಚೇಂಜಸ್ ಮಾಡಿದ್ರೆ. ಬಟ್ ಟ್ಯುಪಲಲ್ಲಿ ಹಾಗೆ ಮಾಡೋಕ್ಕೆ ಆಗಲ್ಲ. ಸೊ ಡಿಕ್ಷನರಿ ಎಕ್ಸಾಂಪಲ್ ನೋಡಿ, ಈ ಥರ ಡಿಕ್ಷನರಿನ ಡಿಕ್ಲೇರ್ ಮಾಡ್ಕೊಳ್ತೀವಿ, ಅದೇ ಸೆಟ್ಟನ್ನು ಈ ಥರ ಡಿಕ್ಲೇರ್ ಮಾಡ್ಕೊಳ್ತೀವಿ. ಸೊ ಇದರಲ್ಲಿ ನೋಡಿ ಡೇಟಾ ಟೈಪ್ಸ್ ಬಂದುಬಿಟ್ಟು 1 2 3 ಸ್ಟ್ರಿಂಗ್ ಮತ್ತು ನಂಬರ್ಸ್ ಎರಡೇ ಆಗ್ಬೋದು. ಬಟ್ ಡಿಕ್ಷನರಿಯಲ್ಲಿ ನೀವು ಬೇಕಿದ್ರೆ ನೆಕ್ಸ್ಟು ಇನ್ನೊಂದು ಡಿಕ್ಷನರಿ ಬೇಕಾದರೂ ಮಾಡ್ಬೋದು. ಈಗ ಇದನ್ನು ನಾವು ಮತ್ತೊಂದು ಡಿಕ್ಷನರಿ ಆಗಿ ಮಾಡ್ಬೋದು. ಸೊ ಡಿಕ್ಷನರಿ ಟೈಪ್ ಮಾಡ್ಬೋದು, ಇದನ್ನು ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಡಿಕ್ಷನರಿ ಒಂದು ಮ್ಯೂಟೇಬಲ್ ಟೈಪು, ಅದ್ರ ಒಳಗೆ ಮತ್ತೊಂದು ಮ್ಯೂಟೇಬಲ್ನ ಡಿಕ್ಷನರಿ ಇಟ್ಕೋಬೋದು. ಬಟ್ ಸ್ಟ್ರಿಂಗ್ ಮ್ಯೂಟೇಬಲ್ ಟೈಪ್ ಆದ್ರೂ ಕೂಡ ಇದರಲ್ಲಿ ಇಮ್ಯೂಟೇಬಲ್ ಟೈಪ್ ಅಷ್ಟೇ ಒಳಗಿರುತ್ತೆ. ಸೊ ಇದ್ರದ್ದು ನಾನು ನಿಮಗೆ ಇದರಲ್ಲಿ ಕಂಪೈಲರಲ್ಲಿ ತೋರಿಸೋದಾದರೆ ಹೇಗೆ ವರ್ಕ್ ಆಗುತ್ತೆ ಅಂತ. ಫಸ್ಟು ಇಮ್ಯೂಟೇಬಲ್ ಡೇಟಾ ಟೈಪ್ಸ್ ನೋಡಿದ್ರೆ 2 ಅನ್ನೋದು ಆಯಿತಾ. ಈಗ ನಾನು ನಿಮಗೆ ಹೇಗೆ ಗೊತ್ತಾಗುತ್ತೆ ಅದು ಡೇಟಾ ಟೈಪ್ ಮ್ಯೂಟೇಬಲ್ ಅಥವಾ ಇಮ್ಯೂಟೇಬಲ್ ಅಂತ ಅಂದ್ಕೊಂಡು, ಲಾಸ್ಟ್ ಟಾಪಿಕ್ ನಾನು ಹೇಳಿದ್ದೆ, ನಾನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಲಾಸ್ಟ್ ಟಾಪಿಕ್ ಬಂದುಬಿಟ್ಟು ಹೇಗೆ ಗೊತ್ತಾಗುತ್ತೆ ನಿಮಗೆ ಅದು ಡೇಟಾ ಟೈಪು
ಮ್ಯೂಟೇಬಲ್ ಅಥವಾ ಇಮ್ಯೂಟೇಬಲ್ ಅಂತ. ಈಗ ಇಲ್ಲಿ ನೋಡಿ, ಇದು ಈಗ ಇಮ್ಯೂಟೇಬಲ್ ನಾನು ಹೇಳಿರೋ ಪ್ರಕಾರ. ಈಗ ನೋಡಿ ID A ಇರೋದು ಏನಿದೆ ಅಂತ. ನೆಕ್ಸ್ಟ್ ನಾನು ಎಗೆ ಚೇಂಜಸ್ ಮಾಡ್ತೀನಿ, 3 ಆ್ಯಡ್ ಮಾಡ್ತೀನಿ. ಈಗ ನಾನು ID ಚೆಕ್ ಮಾಡಿದ್ರೆ ಏದು ಫಸ್ಟ್ ID ಸೆಕೆಂಡ್ ID ಡಿಫ್ರೆಂಟ್ ಆಗಿ ಇರುತ್ತೆ. ಯಾಕೆ ಅಂದರೆ ಇದು ಇಮ್ಯೂಟೇಬಲ್ ಡೇಟಾ ಟೈಪು. ನಾವೇನೇ ಚೇಂಜಸ್ ಮಾಡಿದ್ರೂ ಅದು ವರ್ಕ್ ಆಗಲ್ಲ. ಆ ಡೇಟಾಗೆ ನ್ಯೂ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದು ಯಾಕೋ ರನ್ ಆಗ್ತಾ ಇಲ್ಲ. ಓಕೆ, ಈಗ ಟ್ರೈ ಮಾಡೋಣ, ಮತ್ತೆ ನೋಡೋಣ ರನ್ ಆಗುತ್ತಾ ಅಂತ ಈಗಿರೋದು. ಓಕೆ, ರನ್ ಆಗ್ತಾ ಇದೆ. ಸೊ ಈಗ ಟ್ರೈ ಮಾಡೋಣ. A is equals to 2. ಓಕೆ, A is equals to 2 ಅನ್ನೋದು ಇಮ್ಯೂಟೇಬಲ್ ಇಂಟಿಜರ್ ಡೇಟಾ ಟೈಪು. ಇದ್ರ ID ಚೆಕ್ ಮಾಡ್ತೀರಾ ನೀವು. ಓಕೆ, ಆಮೇಲೆ ನೀವು ಎಗೆ ಅರಿಥ್ಮೆಟಿಕ್ ಆಪರೇಷನ್ ಮಾಡಿ ಚೇಂಜಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆವಾಗ ಏನಾಗುತ್ತೆ, ಇಮ್ಯೂಟೇಬಲ್ ಆಗಿದ್ರೆ ಅದು ID ಚೇಂಜ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ID ಚೇಂಜ್ ಆಗಿದೆ. ಸೊ ಇದನ್ನೇ ನೀವು ಈಗ ಬೇರೆ ಫ್ಲೋಟಿಂಗ್ ಪಾಯಿಂಟಿಗೂ ಬೇಕಿದ್ರೆ ಮಾಡ್ಬೋದು. ಇದರಲ್ಲೂ ಕೂಡ ID ಚೇಂಜ್ ಆಗಿರುತ್ತೆ. ಇಂಟ್ ಆಯಿತು, ಫ್ಲೋಟ್ ಆಯಿತು. ಸೊ ಹೀಗೆ ಎಲ್ಲದಕ್ಕೂ ಹಾಗೆ ಆಗುತ್ತೆ. ನೀವು ಬೇಕಿದ್ರೆ ಇದು ಬೇಕಿದ್ರೆ ನೋಡ್ಬೋದು. ಹೆಲೋ, ID ಚೇಂಜ್ ಆಗಿದೆ. ಅದೇ ನಾನು ನಿಮಗೆ ಲಿಸ್ಟಲ್ಲಿ ತೋರಿಸ್ತೀನಿ. ಈಗ ಇದನ್ನೇ ಲಿಸ್ಟ್ ಆಗಿ ನೋಡೋಣ. ಈಗ ನಾನು ಇದನ್ನ ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಇದು ಏನಾಗುತ್ತೆ ಅಂದರೆ ಇಂಡೆಕ್ಸ್ 0 1 2 3 4 ಅಂತ ಲಿಸ್ಟಲ್ಲಿ ಸೇವ್ ಆಗುತ್ತೆ, ಲಿಸ್ಟ್ ಆಗುತ್ತೆ, ಲಿಸ್ಟ್ ಎಲಿಮೆಂಟ್ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ನಾನೀಗ ಇದಕ್ಕೆ ಮತ್ತೊಂದು ಲಿಸ್ಟನ್ನು ಆ್ಯಡ್ ಮಾಡ್ತೀನಿ. ಓಕೆ, ID ನೋಡ್ಬೋದು ನೀವು, ಸೇಮ್ ಇದೆ. ಸೊ ಇದು ಏನು ಮ್ಯೂಟೇಬಲ್ ಆದಾಗ ID ಚೇಂಜ್ ಆಗಲ್ಲ. A ಅನ್ನೋದು ಸೇಮ್ ಆಬ್ಜೆಕ್ಟ್ಗೆ ಪಾಯಿಂಟ್ ಮಾಡ್ತಾ ಇದೆ, ಬಟ್ ಆಬ್ಜೆಕ್ಟ್ ಚೇಂಜ್ ಆಗ್ತಿದೆ. ಅದೇ ನೀವು ಇಮ್ಯೂಟೇಬಲ್ ಟೈಪಲ್ಲಿ ನೋಡಿದಾಗ ID ಚೇಂಜ್ ಆಗ್ತಾ ಇದೆ. ID ಚೇಂಜ್ ಆಗ್ತಾ ಇದೆ ಅಂದರೆ ಏನಾಗ್ತಾ ಇದೆ, ಆ A ಅನ್ನೋ ವೇರಿಯೇಬಲ್ಲು ಬೇರೆ ಆಬ್ಜೆಕ್ಟ್ಗೆ ಪಾಯಿಂಟ್ ಮಾಡ್ತಾ ಇದೆ ಅಂತ. ಸಿಮಿಲರ್ಲಿ ಬೇರೆ ಎಲ್ಲದೂ ಹೀಗೆ ವರ್ಕ್ ಆಗುತ್ತೆ. ನೀವು ಹೇಗೆ ಚೆಕ್ ಮಾಡ್ಬೋದು ಅಂದರೆ ID ಟೆಸ್ಟ್ ಮಾಡ್ಬೋದು. ID ನೀವು ಏನಾದ್ರು ಚೇಂಜಸ್ ಮಾಡಿದಾಗ ಬೇರೆ ID ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಅದು ಇಮ್ಯೂಟೇಬಲ್ ಡೇಟಾ ಟೈಪು. ಎಲ್ಲ ಮ್ಯೂಟೇಬಲ್ ಡೇಟಾ ಟೈಪ್ ಆದರೆ ಅದು ಏನು ಮಾಡ್ಕೊಳ್ಳುತ್ತೆ, ಸೇಮ್ ಐಡಿಯಲ್ಲೇ ಇರುತ್ತೆ. ಆಮೇಲೆ ಚೇಂಜಸ್ಸು ವರ್ಕ್ ಅಲ್ಲೇ ಸೇಮ್ ಆಬ್ಜೆಕ್ಟನ್ನೇ ಅದು ಚೇಂಜ್ ಮಾಡ್ತಾ ಇರುತ್ತೆ. ಆಬ್ಜೆಕ್ಟ್ ಸೇಮ್ ಇರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮ್ಯೂಟೇಬಲ್ ವರ್ಸಸ್ ಇಮ್ಯೂಟೇಬಲ್ ಹೇಳಿದೆ ಡಿಫ್ರೆನ್ಸ್ನ. ನೀವು ಒಂದ್ಸಲ ರಿವಿಷನ್ ಮಾಡ್ಕೋಬಹುದು ಇದ್ರ ಟಾಪಿಕ್ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ ಹೇಳ್ತೀನಿ. ನೀವು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಮೊದಲು ಮ್ಯೂಟೇಬಲ್ ಮತ್ತು ಇಮ್ಯೂಟೇಬಲ್ ಅಂದರೆ ಏನು ಅಂತ ನೋಡ್ಕೊಳ್ಳೇಬೇಕು. ಅದು ಕಂಪಲ್ಸರಿ. ಓಕೆ, ಥ್ಯಾಂಕ್ ಯು.